ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾತ್ರಿ ಫುಟ್ಪಾತ್ ಮೇಲೆ ತಲೆ ಎತ್ತಿದಂತ ಕೆಎಂಎಫ್ ನಂದಿನಿ ಮಳಿಗೆ. ಲಾಲ್ಬಾಗ್ ಬಳಿಯ ಫುಟ್ಪಾತ್ ಮತ್ತು ಪಾರ್ಕಿಂಗ್ ಜಾಗದಲ್ಲಿ ಹೊಸ ಮಳಿಗೆಯನ್ನ ತೆರೆದಿದ್ದಾರೆ. ರಾತ್ರಿ ಮಳಿಗೆ ಹಾಕಿದ್ದಕ್ಕೆ ವಾಕರ್ಸ್ ಅಸೋಸಿಯೇಷನ್ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾವುದೇ ಲೈಸೆನ್ಸ್ ಪಡ್ಕೊಳ್ಳದೆ ಕೆಎಂಎಫ್ ಮಳಿಗೆ ಹಾಕಿರುವಂತ ಆರೋಪ ಇದೆ. ವಾಹನ ಪಾರ್ಕಿಂಗ್ ಮತ್ತು ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತವಾಗಿದೆ. ಜಿಬಿಐ ಕಮಿಷನರ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿರುವ ವಾಕರ್ಸ್ ಅಸೋಸಿಯೇಷನ್. ಅಷ್ಟಲ್ಲದೆ ಲಾಲ್ಬಾಗ್ನಲ್ಲಿ ಪ್ರತಿಭಟನೆಗೆ ವಾಕರ್ಸ್ ಅಸೋಸಿಯೇಷನ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಓಡಾಡೋ ಜಾಗದಲ್ಲಿ ಈ ರೀತಿಯಾಗಿ ಕೆಎಂಎಫ್ ನಂದಿನಿ ಮಳಿಗೆ ತಲೆ ಎತ್ತಿರೋದ್ರ ಬಗ್ಗೆ ವಾಕರ್ಸ್ ಅಸೋಸಿಯೇಷನ್ ವಿರೋಧ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಜಿಬಿಎ ಅಧಿಕಾರಿಗಳಿಗೆ ಪತ್ರ ಬರೀಬೇಕು ಅನ್ನುವಂಥ ನಿರ್ಧಾರ ಕೂಡ ತೆಗೆದುಕೊಂಡಿದ್ದಾರೆ. ಯಾವುದೇ ಲೈಸೆನ್ಸ್ ಇಲ್ಲ, ಪರ್ಮಿಷನ್ ಪಡ್ಕೊಂಡಿಲ್ಲ, ಇದ್ದಕ್ಕಿದ್ದಂತೆ ಮಳಿಗೆ ತಲೆ ಎತ್ತಿದೆ. ಹೀಗಾಗಿ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ನೀವು. ಫುಟ್ಪಾತ್ನಲ್ಲಿ ಪಾದಚಾರಿಗಳಿಗೆ ಅಂತ ಸೀಮಿತವಾಗಿರುವಂಥ ಜಾಗ, ಪಾದಚಾರಿಗಳ ಈ ಜಾಗದಲ್ಲಿ ಯಾವುದೇ ಫುಟ್ಪಾತ್ ಅಂಗಡಿಗಳನ್ನೇ ಇಡಬಾರ್ದು ಅನ್ನುವಂಥ ಕಾರಣಕ್ಕೇ ಇಷ್ಟು ದಿನಗಳ ಕಾಲ ಪಾದಚಾರಿಗಳ ಜಾಗದಲ್ಲಿ ಇರುವಂಥ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಯಾವ ರೀತಿಯ ಕಾರ್ಯಾಚರಣೆ ಆಗ್ತಿದೆ ಗಮನಿಸ್ತಿದ್ದೀವಿ. ಅಂಥದ್ರಲ್ಲಿ ಕೆಎಂಎಫ್ ನಂದಿನಿ ಬೂತ್ ಓಪನ್ ಆಗಿಬಿಟ್ಟಿದೆ. ಎಲ್ಲೂ ಕೇಳಿಲ್ಲ, ಪರ್ಮಿಷನ್ ಪಡೆದಿಲ್ಲ, ಲೈಸೆನ್ಸ್ ಇಲ್ಲ, ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ನಂದಿನಿ ಬೂತ್ ಓಪನ್ ಆಗಿರೋದಕ್ಕೆ ವಾಕರ್ಸ್ ಅಸೋಸಿಯೇಷನ್ ಈಗ ವಿರೋಧ ವ್ಯಕ್ತಪಡಿಸಿದೆ. ಜಿಬಿಎಗೆ ಪತ್ರ ಬರೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಗತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಒಂದು ಕಡೆ ಬೆಂಗಳೂರಲ್ಲಿ ಫುಟ್ಪಾತ್ ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದ್ರು, ಇನ್ನೊಂದು ಕಡೆ ಕೆಲವು ಕಡೆ ಏನಾಗ್ತಾ ಇದೆ ಅಂದರೆ ಫುಟ್ಪಾತ್ಗಳಲ್ಲಾಗಿರ್ಬೋದು ಅಥವಾ ಪಾರ್ಕಿಂಗ್ ಪ್ಲೇಸ್ಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಹೊಸ ಮಳಿಗೆಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವಿವತ್ತು ನೋಡ್ಬೋದು ಲಾಲ್ಬಾಗಲ್ಲಿದ್ದೀವಿ. ಲಾಲ್ಬಾಗ್ನಲ್ಲಿ ವೆಸ್ಟ್ ಗೇಟ್ನಲ್ಲಿ ಏನಾಗಿದೆ ಅಂದರೆ ಕೆಎಂಎಫ್ ನಂದಿನಿ ಮಳಿಗೆಯನ್ನು ಹೊಸದಾಗಿ ಈ ರಾತ್ರಿ 3-4 ದಿನಗಳ ಹಿಂದೆ ಅಷ್ಟೇ ಕೆಎಂಎಫ್ ಮಳಿಗೆಯನ್ನು ಇಲ್ಲಿ ಸ್ಥಾಪನೆ ಕೂಡ ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ಅಂತ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ವಾಕರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿರ್ಬೋದು, ಅದೇ ರೀತಿ ಸದಸ್ಯರುಗಳು ಕೂಡ ಇದ್ದಾರೆ. ಅವ್ರನ್ನೇ ಕೇಳೋಣ. ಅಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನಾಗಿದೆ ಇದು? ಕೋರ್ಟ್ ಆರ್ಡರ್ ಪ್ರಕಾರ ಇಲ್ಲಿ ಇಷ್ಟು ಮೀಟರ್ ದೂರದಲ್ಲಿ ಯಾವುದೇ ರೀತಿಯಾದಂಥ ವಾಣಿಜ್ಯ ಮಳಿಗೆಗಳಿಗೆ ಅನುಮತಿ ಕೊಡೋಂಗಿಲ್ಲ ಅಂತ ಆಗಿನ ಕಾಲದಿಂದ ರೂಲ್ಸ್ ಇದೆ. ನಮಗೆ ಗೊತ್ತಿರೋಂಗೆ. ಯಾಕೆ ನಮಗೆ ಗೊತ್ತಿದ್ದು ಅಂದರೆ, ಒಂದು ಸರಿ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಆಗ ಯಾರೋ ಇದೇ ಥರ ಹಾಕಕ್ಕೆ ಬಂದಾಗ ಅವರು AEEನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಕರೆದು ಕೇಳಿದಾಗ, ಸರ್ ಇದು ಹಿಸ್ಟಾರಿಕಲ್ ಪ್ಲೇಸು, ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ಕೋರ್ಟ್ ಪರ್ಮಿಟ್ ಮಾಡಲ್ಲ ಇದನ್ನು ಅಂತ ಹೇಳಿ ಆಗಿನ ಕಾಲಕ್ಕೆ ಅವರು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಈಗ ಯಾರೋ ಇವರು ತೊಗೊಂಬಂದು ಏಕಾಏಕಿ ಹಾಕ್ಬಿಟ್ಟಿದ್ದಾರೆ ರಾತ್ರಿ. ನಮ್ಗೆ ಯಾರು ಅಂತ ಗೊತ್ತಿಲ್ಲ. ನೋಡಿ, ಇದು ಪಾರ್ಕಿಂಗ್ ಸ್ಥಳ. ಇದನ್ನು ನಾನಾ ರೀತಿಯಿಂದ ಹೊರಗಡೆಯಿಂದ ಬರೋರು ಎಲ್ಲಿ ನಿಲ್ಲಿಸ್ಬೇಕು? ಈಗ ಅವ್ರು ಲಾಲ್ಬಾಗ್ ನೋಡೋಕೆ ಬರೋರು ಅಲ್ಲಿ ನಿಲ್ಲಿಸಿದ್ರೆ ಅವ್ರಿಗೆ 500 ರೂಪಾಯಿ ಫೈನ್ ಹಾಕ್ತಾರೆ. ಅದಕ್ಕಂತ ಈ ಜಾಗನ MLA ಅವರು ಸ್ಪೆಷಲ್ಲಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಲಾಲ್ಬಾಗ್ ಅಸೋಸಿಯೇಷನಿಂದ. ಸರ್, ಈ ಥರ ಪ್ರಾಬ್ಲಮ್ ಇದೆ ಅಂದಾಗ ತುಂಬ ಗಲೀಜು ಇತ್ತು ಇಲ್ಲಿ, ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅವರು ಪಾರ್ಕಿಂಗ್ ಅಂತ ವ್ಯವಸ್ಥೆ ಮಾಡಿಕೊಟ್ರು. ನೋಡಿ, ಆ ಜಾಗ ಅದನ್ನು ಹೊರಗಡೆಯಿಂದ ಯಾರಾದರೂ ತಿನಿಸುಗಳನ್ನ ತಂದರೆ ಒಳಗಡೆ ಬಿಡಲ್ಲ ಲಾಲ್ಬಾಗ್ ಒಳಗಡೆ. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಸರ್ ಶಾಸಕರು? 24 ಅವರ್ಸಲ್ಲಿ ತೆಗೆದುಬಿಡಿ ಅಂತ ಹೇಳಿದ್ರು. ಅವ್ರು ಇನ್ನೇನೆ ಬೆಳಗ್ಗೆ ತೆಗೆದುಬಿಡ್ತೀನಿ ಎಂದು ತೆಗೆದಿಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ರು. ಅವ್ರು ಹೇಳಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಇದು ಕಮಿಷನರೇ ಹಾಕ್ಸಿರೋದು, ನಾವು ತೆಗಿಯಕ್ಕೆ ಬರಲ್ಲ ಅಂತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿತೌಟ್ ಪರ್ಮಿಷನ್ ಇಲ್ಲಿ ಹಾಕಿದ್ದಾರೆ. ಇವಾಗ ಲೆಟ್ರ್ ಮಾಡ್ತಾ ಇದ್ದೀವಿ ಮೇಡಮ್. ನಾಳೆ ಲೆಟ್ರ್ ಮಾಡಿ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ, ನೋಡಿರ್ತಾರೆ. ಇವಾಗ ಇಲ್ಲಿ ಯಾರು ಹಾಕಿದ್ದಾನೆ ಅವನು ಫ್ರಾಂಚೈಸಿ ಕೊಟ್ಟಿರೋದು ಅವರು, ಯಾರು ಬೊಮ್ಮೂಲವರು. ಆ ಹುಡುಗಿಗೆ ಅವ್ರ ಫ್ರಾಂಚೈಸಿಯಿಂದ ಅವ್ನು ಇಲ್ಲಿ ಓಪನ್ ಮಾಡ್ತಾನೆ. ಅವ್ನು ಕೇಳಿದ್ರೆ ಅವ್ನು ಒಂದೇ ಮಾತು ಹೇಳ್ತಾನೆ, ರೇ ನಿಮ್ಗೆ ಯಾಕೆ ರೇ ಹಾಕಕ್ಕೆ ಕೇಳಿದ್ರೆ ನಾನು ಹಾಕ್ತೀನಿ, ದುಡ್ಡು ಕೊಟ್ಟಿದ್ದೀನಿ ಹಾಕ್ಕೋತೀನಿ. ಅವನೊಂಥರ ಅವ್ನು ಇನ್ನೂ ಬಂದಿಲ್ಲ, ಇವತ್ತು ನೀವೆಲ್ಲ ಇದ್ದೀರಾ ಅಂತ ಅವ್ನು ಬಂದಿಲ್ಲ. ಬಂದರೆ ಅವನು ವೇಗಗೆ ಮಾತಾಡ್ತಾನೆ, ಅವನು ಯಾರಿಗೂ ಕೇರ್ ಮಾಡಲ್ಲ, ಅವ್ನಿಗೆ ಇಷ್ಟನೂ ಇಲ್ಲ. ಅಂದರೆ ನೀವು ಕಾನೂನನ್ನ ನೀವು ಹೆಂಗಾನ ಬ್ರೇಕ್ ಮಾಡ್ಬೋದು, ಅಧಿಕಾರ ಇದೆ ಅಂತ. ಬಟ್ ಯಾರೋ ಹೇಳ್ದ, CM ಹೇಳಿದ್ರು, ಅವ್ರು ಹೇಳಿದ್ರು, ನಮ್ಗೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಇದಿಲ್ಲಿ ಇಲ್ಲಿಗೆಲ್ಲ ಹಾಕ್ಕೊಂಡಿದ್ದಾರೆ.
ಇಲ್ಲಿ ಏನಾದರೂ ಈ ಮಳಿಗೆನ ತೆಗಿಲಿಲ್ಲ ಅಂದರೆ ಆಗಸ್ಟ್ 15ಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಅಸೋಸಿಯೇಷನ್ ಕೂಡ ಹೇಳ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಗತಿಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.